ಈ ಮಾಹಿತಿ ಕೇವಲ ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾವ್ಯಾವ ಭಾಷೆಗೆ ರಿಕ್ವೈರ್ಮೆಂಟ್ ಇದೆ ಅದನ್ನ ಇಲ್ಲಿ ತೋರಿಸ್ತಾ ಇದ್ದೀನಿ. ಈಗ ಹೇಳುವಂಥ ಭಾಷೆಗಳಲ್ಲಿ ಯಾವುದಾದ್ರು ಒಂದು ಭಾಷೆ ನಿಮಗೆ ಬರುತ್ತೆ ಅಂದರೂ ಕೂಡ ನೀವು ಈ ಜಾಬ್ಗೆ ಅಪ್ಲೈನ ಮಾಡ್ಬೋದು. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಹಿಂದಿ ಆಯಿತು, ಇಂಗ್ಲೀಷ್ ಆಯಿತು, ತಮಿಳು, ತೆಲುಗು, ಬೆಂಗಾಲಿ, ಮಲಯಾಳಂ, ಅಸ್ಸಾಮಿ, ಪಂಜಾಬಿ, ಉಡಿಯಾ, ಮರಾಠಿ, ಗುಜರಾತಿ, ಕನ್ನಡ ಮತ್ತು ಯಾವುದಾದ್ರೂ ನಿಮಗೆ ಲೋಕಲ್ ಭಾಷೆ ಬರುತ್ತೆ ಅಂತಂದರೆ ನೀವು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಆ್ಯಂಡ್ ಇದು ಕನ್ನಡದಲ್ಲಿ ನಾವು ಮಾಡ್ತೀವಿ ಅಂತಂದರೆ ಕನ್ನಡ ಭಾಷೆ ನಮಗೆ ಬರುತ್ತೆ, ಕನ್ನಡದಲ್ಲಿ ಕಂಫರ್ಟ್ ಇದ್ದೀವಿ, ಸೊ ಕನ್ನಡದಲ್ಲಿ ಮಾಡ್ತೀವಿ ಅಂತ ಅನ್ನೋರಿದ್ದರೆ ಸೊ ಕನ್ನಡಕ್ಕೂ ಕೂಡ ನೀವು ಅಪ್ಲೈನ ಮಾಡ್ಬೋದು. ಹೇಗೆ ಅಪ್ಲೈ ಮಾಡಬೇಕು, ಯಾವ ಪ್ರೊಫೈಲು, ಏನು ಕೆಲಸ ಇರುತ್ತೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಇದೇ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದು ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ದೀರಿ ಅಂತಂದರೆ ಇಟ್ಸ್ ಅ ಸ್ಮಾಲ್ ರಿಕ್ವೆಸ್ಟ್, ಫಸ್ಟಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ತಪ್ಪದೆ ಪ್ರೆಸ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕುವಂಥ ಹೊಸ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಸೇರುತ್ತೆ, ಆವಾಗ ನೀವು ನೋಡಿಕೊಂಡು ಬೇಗ ಅಪ್ಲೈ ಮಾಡ್ಬೋದು. ಓಕೆ, ಸೊ ಇದಲ್ಲೂ ಕೂಡ ಇವಾಗ ಯಾವ ಪ್ರೊಫೈಲು ಹೇಗಿದ್ದನ್ನ ಅಪ್ಲೈ ಮಾಡೋದು ಅಂತ ನೋಡೋಣ. ಜಾಬ್ ಬಗ್ಗೆ ನಾನು ಇಲ್ಲಿ ಹೇಳೋದಾದರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ವರ್ಕ್ ಎಕ್ಸ್ಪೀರಿಯನ್ಸು ಯಾವುದಾದ್ರೂ ಕೂಡ ಇದ್ರೂ ಕೂಡ ಪರವಾಗಿಲ್ಲ, ನೀವು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಆ್ಯಂಡ್ ಜಾಬ್ ಬಗ್ಗೆ ನಾನು ಹೇಳೋದಾದರೆ ನೀವು ಮನೆಯಿಂದಲೇ ಕೆಲಸ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ. ಮುಖ್ಯವಾಗಿ ಯಾರ್ಯಾರು ಕೊಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು, ಇಲ್ಲಿ ಸ್ಟೂಡೆಂಟು ಮತ್ತು ಹೌಸ್ ವೈಫ್ಸು, ರಿಟೈರ್ಡ್ ಪರ್ಸನ್ನು, VRS ಅಂದರೆ ಆಲ್ರೆಡಿ ಏನಾದರೂ ನೀವು ಒಂದು ರಿಟೈರ್ಮೆಂಟ್ ತೊಗೊಂಡಿದ್ದೀರಿ ಅಂತಂದರೆ ಸೊ VRS ತೊಗೊಂಡ್ರು ಕೂಡ ಅಪ್ಲೈ ಮಾಡ್ಬೋದು, ಫ್ರೆಶರ್ ಅಪ್ಲೈ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಅಪ್ಲೈ ಮಾಡ್ಬೋದು. ಅಂದರೆ ಇಲ್ಲಿ ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಇಲ್ಲಪ್ಪ ನಮಗೆ ಅಂತಂದ್ರೂ ಕೂಡ ನೀವು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಸೊ ಈಗ ಏನಂತಂದರೆ ನಿಮ್ಗೆ ಇಲ್ಲಿ ಲ್ಯಾಂಗ್ವೇಜ್ಗಳು ಬಂದುಬಿಟ್ಟು ಈ ಹಿಂದಿ, ಇಂಗ್ಲೀಷು, ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು. ಬಟ್ ಆದರೆ ನಿಮಗೆ ಬೇರೆ ಯಾವುದಾದ್ರೂ ನೇಟಿವ್ ಭಾಷೆ ಬರುತ್ತಂದ್ರೂ ಕೂಡ ನೀವು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಬಟ್ ಆದರೆ ಇಂಗ್ಲೀಷ್ ಸ್ವಲ್ಪ ಆದರೂ ಬೇಸಿಕ್ ಬಂದರೆ ಒಳ್ಳೆಯದು. ಓಕೆ, ಸೊ ಜಾಬ್ ಬಗ್ಗೆ ನಾನು ಇಲ್ಲಿ ಹೇಳೋದಾದರೆ ನೋಡ್ತಾ ಇರ್ಬೋದು, ಇನ್ಬೌಂಡ್ ಕಾಲ್ಸ್ ಅಂತ ಇರುತ್ತೆ. ಮೇನ್ ಅಂತಂದರೆ ಅಂದರೆ ಕಾಲ್ಸ್ಗಳು ನಿಮಗೆ ಬರುತ್ತೆ, ನೀವು ಯಾರಿಗೂ ಮಾಡಬೇಕಾಗಿಲ್ಲ. ಸೊ ನಿಮಗೆ ಕಾಲ್ಸ್ಗಳು ಬರುತ್ತೆ, ಕಂಪನಿ ಕ್ಲೈಂಟ್ಸ್ಗಳು ಏನಿರ್ತಾರೆ ಮತ್ತು ಕಸ್ಟಮರ್ಸ್ ಇರ್ತಾರೆ, ಅವ್ರು ಕಾಲ್ ಮಾಡ್ತಾರೆ. ನಿಮ್ಮದು ಜಾಬ್ ಏನಿರುತ್ತೆ ಇದೊಂದು ಫ್ರೀಲ್ಯಾನ್ಸ್ ವರ್ಕ್ ಇರುತ್ತೆ ಮೇನ್ ಮುಖ್ಯವಾಗಿ. ಸುಮಾರು ಜನ ಹೇಳ್ತಾ ಇದ್ರಿ ಇವಾಗ ನಾವು ಡಿಗ್ರಿ ಮಾಡಿದ್ದೀವಿ ಅಥವಾ ಮನೇಲಿ ಕೂತ್ಕೊಂಡಿದ್ದೀವಿ, ಫ್ರೆಶರ್ ಇದ್ದೀವಿ, ಜಾಬ್ ಬೇಕು ಅಂತ ಹೇಳ್ತಾ ಇದ್ರಿ. ಸೊ ಈ ಜಾಬ್ಗೆ ನೀವು ಅಪ್ಲೈನ ಮಾಡಿ. ಆ್ಯಂಡ್ ಇಲ್ಲಿ ನೀವೇನು ಮಾಡ್ತೀರಿ ಅಂತಂದರೆ ಅಡ್ವೈಸರ್ ಕೆಲಸವನ್ನು ಮಾಡ್ತೀರಿ. ಅಡ್ವೈಸರ್ ವಿಲ್ ರಿಸೀವ್ ಕಸ್ಟಮರ್ ಕೇರ್ ರಿಲೇಟೆಡ್ಸ್ ಕಾಲ್ ಅಂತ. ಸೊ ಕಸ್ಟಮರ್ಸ್ ಏನಿರ್ತಾರೆ ಅವ್ರು ಏನು ಮಾಡ್ತಾರೆ, ಸುಮಾರು ಥರದ ಇನ್ಫಾರ್ಮೇಷನ್ಗೋಸ್ಕರ ಕೆಲವೊಂದು ಕಂಪ್ಲೇಂಟ್ ಕೂಡ ಆಗಿರ್ಬೋದು, ಸೊ ಅವುಗಳ ಬಗ್ಗೆ ಸ್ಟೇಟಸ್ ತಿಳ್ಕೊಳ್ಳೋದಕ್ಕೆ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅವರು. ಸೊ ಏನು ಮಾಡ್ತೀರಿ, ನೀವು ಇನ್ಬೌಂಡ್ ಕಾಲ್ಸ್ಗಳನ್ನ ರಿಸೀವ್ ಮಾಡ್ತೀರಾ, ಅವ್ರು ಬೇಕಾಗಿರೋ ಮಾಹಿತಿನ ಕೊಡ್ತೀರಾ. ಇದೇ ಇರುವಂಥ ಕೆಲಸ. ಆ್ಯಂಡ್ ಮೇನ್ ಅಂತಂದರೆ ನೋಡ್ತಾ ಇರೋದು, ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಓನ್ ಲ್ಯಾಪ್ಟಾಪ್. ನಿಮ್ಮ ಹತ್ರ ಒಂದು ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಇರಬೇಕು ಮತ್ತು ವೈಫೈ ಕನೆಕ್ಷನ್ ಬೇಕಾಗುತ್ತೆ. ಓಕೆ, ಸೊ ಅದಲ್ಲೂ ಕೂಡ ಅಂದರೆ ನಿಮ್ಗೆ ಹೇಗಿರುತ್ತೆ ಅಂದರೆ ಎಷ್ಟು ಕಾಲ್ ನೀವು ರಿಸೀವ್ ಮಾಡ್ತಾ ಇದ್ದೀರಿ ಅದ್ರ ಬೇಸ್ ಮೇಲೇ ಇರುತ್ತೆ. ಓಕೆ, ನಿಮ್ಮದು ಸಂಬಳ. ಆ್ಯಂಡ್ ಕಮ್ಯುನಿಕೇಷನ್ ಬಗ್ಗೆ ನಾನು ಹೇಳಿದ್ರೆ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು ಮೇನ್ ಅಂದರೆ ಕಸ್ಟಮರ್ ಕೇರು, BPO, ಕಾಲ್ ಸೆಂಟರ್ ಅಂದಮೇಲೆ ಮಾತಾಡೋ ಶೈಲಿ ತುಂಬ ಚೆನ್ನಾಗಿ ಮಾತಾಡ್ತಿರ್ಬೇಕು. ಕಸ್ಟಮರ್ ಏನಕ್ಕೆ ಚೆನ್ನಾಗಿ ತಿಳ್ಕೊಂಡು ಅದಕ್ಕೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ನೇ ಕೊಡುವಂಥವ್ರು ಆಗಿರಬೇಕು. ಮತ್ತು ಕಸ್ಟಮರ್ ಕೇರ್ ಲೈಕ್ BPOದಲ್ಲಿ ಏನಾದರೂ ಕೆಲಸ ಮಾಡಿದರೆ ನಿಮ್ಗೆ ಗೊತ್ತಿರುತ್ತೆ, ಸೊ ಯಾವ ರೀತಿ ಕಸ್ಟಮರ್ನ ಹ್ಯಾಂಡಲ್ ಮಾಡಬೇಕು ಅಂತ. ಮತ್ತು ವಾಯ್ಸ್ ಪ್ರೊಸೆಸ್ ಇರುತ್ತೆ, ಅದು ವಾಯ್ಸ್ ಪ್ರೊಸೆಸ್ ಅಂದರೆ ಮಾತನಾಡುವಂಥದ್ದು. ಕಸ್ಟಮರ್ ಸಪೋರ್ಟ್ ರಿಲೇಟೆಡೇ ನೀವು ಕೆಲಸ ಮಾಡ್ತೀರಾ. ಸೊ ಇದಲ್ಲೂ ಕೂಡ ಮೇನ್ ಅಂತಂದರೆ ಇಲ್ಲಿ ನೋಡಿದರೆ ಜಾಬ್ ಟೈಟಲ್ ಬಂದ್ಬಿಟ್ಟು ಕ್ಲಸ್ಟರ್ ಸರ್ವಿಸ್ ಮ್ಯಾನೇಜರ್ ಅಂತಲೇ ತೊಗೋತಾ ಇದ್ದಾರೆ ಜಾಬ್ ಟೈಟಲ್. ವರ್ಕ್ ಬೈ ಹೇಳೋದಾದರೆ ಬ್ಯಾಂಗ್ಳೂರು ಮತ್ತು ಚೆನ್ನೈಗೆ ಇವರು ಹೈರಿಂಗ್ ಮಾಡ್ಕೋತಾ ಇದ್ದಾರೆ ಇವಾಗ. ಆ್ಯಂಡ್ ಇದಲ್ಲೂ ಕೂಡ ಮೇನ್ ಅಂತಂದರೆ ಇದು ವರ್ಕ್ ಎಕ್ಸ್ಪೀರಿಯನ್ಸ್ ಯಾರಾದರೂ ಇದ್ದರೆ, ಇದು ಬೇರೆ ನಾನು ಜಾಬ್ ಹೇಳ್ತಾ ಇರೋದು, ಇದು ಸೆಕೆಂಡ್ ಜಾಬು. ಓಕೆ, ಒಂದನೇ ಜಾಬ್ ಏನು ಹೇಳಿದ್ದೀನಿ ಅದು ನಿಮ್ಮದೊಂದು ಫ್ರೀಲ್ಯಾನ್ಸ್ ವರ್ಕು. ಇದೇನು ಹೇಳಿದ್ನಲ್ವಾ ಇದು ಫ್ರೀಲ್ಯಾನ್ಸ್ ವರ್ಕ್ ಇದು. ಓಕೆ, ಸೊ ಇದು ಎರಡನೇದು ಕ್ಲಸ್ಟರ್ ಸರ್ವಿಸ್ ಮ್ಯಾನೇಜರ್ ಅಂತ ಹೇಳಿ ನೀವು ಬೇಕಂದರೆ ಇದಕ್ಕೆ ಅಪ್ಲೈ ಮಾಡ್ಬೋದು. ಆ್ಯಂಡ್ ಇದು ಒಂದು ರೀತಿಯಿಂದ ಹೇಳಬೇಕು ಅಂತಂದರೆ ಇದು ಇವಾಗ ಬ್ಯಾಂಗ್ಳೂರು ಮತ್ತು ಚೆನ್ನೈಗೋಸ್ಕರ ಹೈರಿಂಗ್ ಮಾಡ್ಕೋತಾ ಇದ್ದಾರೆ. ಬಟ್ ಅದು ವರ್ಕ್ ಫ್ರಮ್ ಹೋಮ್ ಅಲ್ಲ, ಇದು ನಾನು ಫಸ್ಟಿಗೆ ಹೇಳಿರುವಂಥದ್ದು ಇದು ವರ್ಕ್ ಫ್ರಮ್ ಹೋಮು. ಓಕೆ, ಸೊ ಇದನ್ನು ನೀವು ಮನೆಯಿಂದ ಮಾಡ್ಬೋದು ಅಂತ ಇಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ ಅವರು. ಓಕೆ, ಆ್ಯಂಡ್ ಈ ಒಂದು ಜಾಬ್ಗೆ ಬೇಕಂದವರು 12 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು ಮಿನಿಮಮ್ ಮತ್ತು ಡಿಗ್ರಿ ಆಗಿರಬೇಕು. ಸೊ ಅಂಥವ್ರು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಡೀಟೇಲ್ಸ್ ಇಲ್ಲಿದೆ, ಒಂದು ಸಾರಿ ನೋಡ್ಕೊಳ್ಳಿ. ನೆಕ್ಸ್ಟ್ ಮತ್ತೊಂದು ಜಾಬ್ ಇಲ್ಲಿ ನೋಡ್ತಾ ಇದ್ದಾರೆ, ಆಫ್ಟರ್ ಸೇಲ್ಸ್ ಸರ್ವಿಸ್ ಮ್ಯಾನೇಜರ್ ಅಂತೂ ಕೂಡ ಇವರು ಹೈರಿಂಗ್ ಮಾಡ್ಕೋತಾ ಇದ್ದಾರೆ. ಸೊ ಇದು ಬಟ್ ಆದರೆ ಇದು ಕೂಡ ಒಂದು ವರ್ಕ್ ಫ್ರಮ್ ಆಫೀಸ್ ಇದೆ ಆ್ಯಕ್ಚುಲಿ. ಸೊ ಇಲ್ಲಿ ನಿಮಗೆ ಜಾಬ್ ಲೊಕೇಶನ್ ಇವರು ಹೇಳಿದ್ದಾರೆ, ಸುಮಾರು ಲೊಕೇಶನ್ ಇದೆ ಇಲ್ಲಿ, South 1, South 2 ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇವೆಲ್ಲ ಜಾಬ್ಗಳಲ್ಲಿ ನೀವು ಯಾವುದಾದ್ರು ಒಂದಕ್ಕೆ ಬ್ಯಾಂಗ್ಳೂರಿಗೆಲ್ಲ ಹೋಗಿ ಶಿಫ್ಟ್ ಆಗಿ ನಾವು ವರ್ಕ್ ಮಾಡ್ತೀವಿ ಅಂತ ಅನ್ನೋರಿದ್ರೆ ನೀವು ಇವುಗಳಿಗೆ ನೋಡ್ಕೊಂಡು ಅಪ್ಲೈ ಮಾಡಿ. ಇಲ್ಲಾಂತಂದ್ರೆ ಯಾರಾದರೂ ಗೊತ್ತಿರೋರಿದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಓಕೆ, ಸೊ ಇಲ್ಲಿ ಕೆಳಗಡೆ ಜಸ್ಟ್ ಬಂದರೆ ಓಕೆ, ಸೊ ಇನ್ನೊಂದಿದೆ ಲೀಡ್ ಕಂಪ್ರೆಷನ್ ಅಂತ ಹೇಳ್ಬಿಟ್ಟು BTech ಮತ್ತು BCA BSc ಆದವರು ಮತ್ತು IT ಆದವರು MCA ಆದವರು ಅಪ್ಲೈ ಮಾಡ್ಬೋದು. ಯಾರಾದರೂ ಇದ್ದವ್ರು ಇದ್ದರೆ ಗಂದ್ರೆ ನಿಮ್ಗೆ ಗೊತ್ತಿರೋರು ಇದ್ದರೆ ಜಾಬ್ ಹುಡುಕ್ತಾ ಇದ್ದರೆ ಅವ್ರಿಗೆ ವಿಡಿಯೋ ಶೇರ್ ಮಾಡಿ. 5 ರಿಂದ 6 ವರ್ಷ ಎಲ್ಲಾದರೂ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಇರಬೇಕು ಅಂಥವ್ರನ್ನ ಕೂಡ ತೊಗೋತಾ ಇದ್ದಾರೆ ಇದೇ ಕಂಪ್ನಿಯಲ್ಲಿ ಇವಾಗ. ಸೊ ಇದಕ್ಕೂ ಬೇಕಂದ್ರೂ ಕೂಡ ನೀವು ಅಪ್ಲೈ ಮಾಡ್ಬೋದು. ಇನ್ನೊಂದು ಕ್ಲಸ್ಟರ್ ಸೇಲ್ಸ್ ಮ್ಯಾನೇಜರ್ ಅಂತೂ ಕೂಡ ತೊಗೋತಾ ಇದ್ದಾರೆ. ಸೊ ಇದು ಹೈದರಾಬಾದು, ಅಹಮದಾಬಾದು, ಕಲ್ಕತ್ತಾ, ಇಂದೋರ್, ಓಕೆ ಈ ಜಾಗಗಳಿಗೆ ಹೈರಿಂಗ್ ಮಾಡ್ಕೋತಾ ಇದ್ದಾರೆ. ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಬೇಕಂದರೆ ಇದಕ್ಕೆ ನೀವು ಅಪ್ಲೈ ಮಾಡ್ಬೋದು. ಬಟ್ ಅದರ ಎಕ್ಸ್ಪೀರಿಯನ್ಸ್ ನೋಡಿಬಿಟ್ರೆ 8 ರಿಂದ 12 ವರ್ಷ ಆದರೂ ಇರಬೇಕು. ಆ್ಯಂಡ್ ಕೀ ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ ಹೇಳೋದಾದರೆ ಸೇಮ್ ಇಲ್ಲೆಲ್ಲ ಡೀಟೇಲ್ಸ್ ಇದೆ, ಇದನ್ನು ಒಂದು ಸಾರಿ ಓದ್ಕೊಳ್ಳಿ. ನಾನು ಸುಮ್ಮನೆ ವೀಡಿಯೋ ತುಂಬ ಲೆಂತ್ ಆಗುತ್ತೆ, ಯಾವುದಿದೆ ಅದನ್ನು ಹೇಳ್ತಾ ಇದ್ದೀನಿ ಅಷ್ಟೇ.
ಏರಿಯಾ ಸೇಲ್ಸ್ ಮ್ಯಾನೇಜರ್ ಅಂತೂ ಕೂಡ ತೊಗೋತಾ ಇದ್ದಾರೆ, ಗ್ರ್ಯಾಜುಯೇಟು ಮತ್ತು ಪೋಸ್ಟ್ ಗ್ರ್ಯಾಜುಯೇಟ್ ಆದವ್ರನ್ನ, ಅಂದರೆ ಡಿಗ್ರಿ ಆಗಿದ್ದವ್ರನ್ನ. ಓಕೆ, ಸೊ ಇಲ್ಲಿ ಯಾವ್ಯಾವ ಪ್ಲೇಸಿಗೆ ತೊಗೋತಾ ಇದ್ದಾರೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ವರ್ಕ್ ಫ್ರಮ್ ಆಫೀಸ್ ಇದು, ವರ್ಕ್ ಫ್ರಮ್ ಹೋಮು ಒಂದೇ ಇರುವಂಥದ್ದು, ಫ್ರೀಲ್ಯಾನ್ಸ್ ವರ್ಕು ನಾನು ಹೇಳ್ತಾ ಇರೋವಂಥದ್ದು. ಓಕೆ, ಸೊ ಇದರಲ್ಲೂ ಕೂಡ ಮ್ಯಾನೇಜರ್ ಡಾಟಾಬೇಸ್ ಅಂತೂ ಕೂಡ ತೊಗೋತಾ ಇದ್ದಾರೆ. ಸೊ ಇವೆಲ್ಲ ಇವಾಗ ಆ್ಯಕ್ಟಿವ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ ಇವರು. ಸೊ ಇದಕ್ಕೆ ನೀವು ಬೇಕು ಅಂತಂದರೆ ಇದಕ್ಕೂ ಕೂಡ ನೀವು ಅಪ್ಲೈ ಮಾಡ್ಬೋದು. ಸೊ ಇವಾಗ ನಾನು ಹೇಳಿರೋಂಥ ಜಾಬ್ ಏನಿದೆಯಲ್ಲ, ಇದಕ್ಕೆ ಇವಾಗ ಫ್ರೀಲ್ಯಾನ್ಸ್ ವರ್ಕ್ ನಾನು ಹೇಳಿರೋದು. ಫ್ರೀಲ್ಯಾನ್ಸ್ ವರ್ಕಿಗೆ ಹೇಗೆ ಅಪ್ಲೈ ಮಾಡಬೇಕು, ಸೊ ಅದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದೀನಿ ನೋಡಿ. ಸೊ ಗೂಗಲಲ್ಲಿ ಹೋಗಿ ನೀವು ಸರ್ಚ್ ಮಾಡಬೇಕು, ಇಲ್ಲಿ ಡಿಶ್ TV ಕರಿಯರ್ಸ್ ಅಂತ ಸರ್ಚ್ ಮಾಡಬೇಕು. ಡಿಶ್ TV ಕರಿಯರ್ಸ್ ಅಂತ ನಾವು ಸರ್ಚ್ ಮಾಡಿದಾಗ ಜಾಬ್ ಓಪನಿಂಗ್ಸ್ ಅಂತ ಬರುತ್ತೆ. ಇದು ಡೈರೆಕ್ಟ್ ಡಿಶ್ TV ಅಂತ ಬಂದಮೇಲೆ ಇಲ್ಲಿ ನೋಡೋದಕ್ಕೆ ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಸೊ ಇಲ್ಲಿಂದ ನೀವೇನು ಮಾಡ್ತೀರ ಅಂದರೆ ಕರೆಂಟ್ ಓಪನಿಂಗ್ಸ್ ಅಂತ ಇದೆ ನೋಡಿ. ಕರೆಂಟ್ ಓಪನಿಂಗ್ಸ್ನ ಕ್ಲಿಕ್ ಮಾಡಿ ಇಲ್ಲಿ ಈ ಒಂದು ಪೇಜಿಗೆ ಬರ್ತೀರಾ. ನಾನು ಹೇಳಿರೋ ಪೇಜೇ ಇರೋದು. ಮತ್ತು ಇಲ್ಲಿ ಅಪ್ಲೈ ನಾವು ಅಂತ ಇದೆ. ಅಪ್ಲೈ ನಾವ್ಗೆ ಕ್ಲಿಕ್ ಮಾಡಿದ್ರೆ ಈ ರೀತಿ ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಫ್ರೀಲ್ಯಾನ್ಸರ್ ಫಾರ್ ಇನ್ಬೌಂಡ್ ಕಾಲ್ಸ್ ಡಿಶ್ TV D2H ಅಂತ ಹೇಳ್ಬಿಟ್ಟು. ಸೊ ಮನೆಯಿಂದ ಕೆಲಸ ಮಾಡುವಂಥದ್ದು. ಸೊ ಇದಕ್ಕೆ ಹೇಳೋದಾದರೆ ಫಸ್ಟಿಗೆ ನೀವು ಇಲ್ಲಿ ಆ್ಯಸ್ ಪರ್ ನಿಮ್ಮ ಡಾಕ್ಯುಮೆಂಟಲ್ಲಿ ಏನು ಹೆಸರು ಇದೆಯೋ ಅದೇ ಹೆಸರಿಂದಲೇ ನೀವೆಲ್ಲೊಂದು ಹೆಸರು ಬರೀಬೇಕು, ಫುಲ್ ನೇಮ್ನ. ಮತ್ತು ಪ್ರೆಸೆಂಟ್ ಸಿಟಿ, ಯಾವ ಊರಲ್ಲಿ ನೀವು ಯಾವಾಗ ಇದ್ದೀರಿ ಅದನ್ನು ಇಲ್ಲಿ ಬರೀಬೇಕು. ಇಮೇಲ್ ಅಡ್ರೆಸ್ ಬರೀಬೇಕಾಗುತ್ತೆ. ಮತ್ತು ಇಲ್ಲಿ ನೋಡಿದ್ರೆ ಲೊಕೇಶನ್ ಸ್ಟೇಟಸ್, ಇಲ್ಲಿ ನಿಮ್ಮದು ಹೈದರಾಬಾದು ಬ್ಯಾಂಗ್ಳೂರು ನೋಡಿಕೊಂಡು ಹಾಕಿ. ಆಲ್ಮೋಸ್ಟ್ ಕರ್ನಾಟಕದವರಿಗೆ ಟೈರ್ 1 ಬರುತ್ತೆ ಅಂತ ಅನ್ಕೋತೀನಿ. ಆ್ಯಂಡ್ ಅದಲ್ಲೂ ಕೂಡ ಪ್ರೆಸೆಂಟ್ ಸ್ಟೇಟು, ಯಾವ ಸ್ಟೇಟಲ್ಲಿ ಇದ್ದೀರಾ ಅಂತ ಹೇಳಿ. ಸೊ ಇದಕ್ಕೆ ನಾವು ಕರ್ನಾಟಕ ಅಂತ ಹಾಕಿ ಫೋನ್ ನಂಬರ್ ಹಾಕಬೇಕಾಗುತ್ತೆ. ಓಕೆ, ಆ್ಯಂಡ್ ಅದಲ್ಲೂ ಕೂಡ ಅಲ್ಟರ್ನೇಟಿವ್ ಏನಾದರೂ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಅದನ್ನು ಕೂಡ ಇಲ್ಲಿ ಹಾಕಬೇಕು. ಇಲ್ಲಾಂದರೆ ಸೇಮ್ ಅದೇ ನಂಬರ್ನೇ ಹಾಕಿ. ಮತ್ತು ವಾಟ್ಸಪ್ ನಂಬರ್ ಕೊಡಬೇಕು, ಅದೇ ವಾಟ್ಸಪ್ ನಂಬರ್ ಇದ್ದರೆ ಅದನ್ನೇ ಇಲ್ಲಿ ಕೊಡಿ. ಮತ್ತು ಅದಲ್ಲೂ ಕೂಡ ಮೇಲು ಜೆಂಡರ್ ಹೇಳಬೇಕು, ಮೇಲೋ ಫೀಮೇಲ್ ಅಂತ ಹೇಳಿ ಫೀಮೇಲ್ ಅಂತ ಹಾಕ್ತೀನಿ. ಮತ್ತು ಡೇಟ್ ಆಫ್ ಬರ್ತ್ ಹಾಕಬೇಕು. ಓಕೆ, ಡೇಟ್ ಆಫ್ ಬರ್ತ್ ಆ್ಯಸ್ ಪರ್ ಆಧಾರ್ ಕಾರ್ಡಲ್ಲಿ ಏನಿದೆಯೋ ತಪ್ಪಿದ್ರೂ ಪರವಾಗಿಲ್ಲ, ಅದನ್ನೇ ಇಲ್ಲಿ ಹಾಕಿ, ಏನು ತೊಂದರೆ ಇಲ್ಲ. ಯಾಕಂದರೆ ಎಲ್ಲಿವರೆಗೂ ತಿದ್ದುಪಡಿ ಆಗೋದಿಲ್ವೋ, ಸೊ ಅದೇ ಮಾನ್ಯತೆ ಇರುತ್ತೆ. ಸೊ ಹೀಗಾಗಿ ಅದನ್ನೇ ಹಾಕಿ. ಮತ್ತು ಕರೆಂಟ್ ಎಂಪ್ಲಾಯ್ಮೆಂಟ್ ಸ್ಟೇಟಸ್ ಕೇಳ್ತಾ ಇದ್ದಾರೆ. ನೀವು ಹೌಸ್ ವೈಫಾ, ಓಕೆ, ಆಲ್ರೆಡಿ ಎಲ್ಲರೂ ವರ್ಕ್ ಮಾಡ್ತಾ ಇದ್ದೀರಾ, ಹೌಸ್ ವೈಫಾ, ಸ್ಟೂಡೆಂಟಾ, ಎಕ್ಸ್ಪೀರಿಯನ್ಸ್ ಇದ್ದೀರಾ, ಮತ್ತು ಫ್ರೆಷರ್ ಇದ್ದೀರಾ ಅಂತ ನೋಡ್ಕೊಂಡು ಹಾಕಿ. ನಾನಿಲ್ಲಿ ಸ್ಟೂಡೆಂಟ್ ಅಂತ ಹಾಕಿರ್ತೀನಿ. ಹೈಯೆಸ್ಟ್ ಕ್ವಾಲಿಫಿಕೇಷನ್ ಕೇಳ್ತಾ ಇದ್ದಾರೆ. ಡಿಪ್ಲೊಮಾ ಆಗಿದೆಯಾ, ಅಂಡರ್ ಗ್ರ್ಯಾಜುಯೇಟ್ ಅಂದರೆ 10th ಆದರೂ ಮತ್ತು PUC ಆದರೂ ಕೂಡ ಅಪ್ಲೈ ಮಾಡ್ಬೋದು, ಏನು ತೊಂದರೆ ಇಲ್ಲ. ಮತ್ತು ಗ್ರ್ಯಾಜುಯೇಟು ಮತ್ತು ಪೋಸ್ಟ್ ಗ್ರ್ಯಾಜುಯೇಟ್ ನಿಮ್ದು ಏನಾಗಿದೆ ಅದು ನೋಡ್ಕೊಂಡು ಹಾಕಿ. ನಾನಿಲ್ಲಿ 10th ಅಂತ ಹಾಕ್ತೀನಿ. ಓಕೆ, ಹ್ಯಾವಿಂಗ್ ಓನ್ ಲ್ಯಾಪ್ಟಾಪ್ ಡೆಸ್ಕ್ಟಾಪ್, ನಿಮ್ಮದೇ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಇದೆಯಾ ಅಂತ. ಎಸ್ ಅಂದವ್ರಿಗೆ ರಿಪ್ಲೈ ಬರುತ್ತೆ, ರಿವರ್ಟ್ ಬರುತ್ತೆ. ಇಲ್ಲ ಅಂತಂದ್ರಿಗೆ ರಿವರ್ಟ್ ಬರಲ್ಲ. ಓಕೆ, ಸೊ ಈಗ ಹೇಳ್ತಾ ಇರೋದು ಫಾರ್ಮ್ ತುಂಬುವಾಗಲೇ ಎಲ್ಲ ಡಿಸೈಡ್ ಆಗಿಬಿಡುತ್ತೆ. ಸೊ ನಿಮಗೆ ಕಂಪ್ನಿ ಕಡೆಯಿಂದ ರಿವರ್ಟ್ ಬರುತ್ತೋ ಬರಲ್ವೋ ಅಂತ ಹೇಳಿ. ಹೀಗಾಗಿ ನಾನು ಹೇಳಿರ್ತೀನಿ ಕಂಪ್ಲೀಟ್ ವೀಡಿಯೋ ನೋಡೋದಕ್ಕೆ ಟ್ರೈ ಮಾಡಿ ಅಂತ. ಆ್ಯಂಡ್ ಲ್ಯಾಪ್ಟಾಪ್ ಡೆಸ್ಕ್ಟಾಪ್ ಬಗ್ಗೆ ಕೇಳ್ತಾಯಿದ್ರೆ ವಿಂಡೋ 10 ಅಥವಾ ವಿಂಡೋ 10 ಅಬೋವ್ ಇದೆಯಾ ಅಂತ ನೋಡಿಕೊಂಡು ಹಾಕಿ. CPU ಪ್ರೊಸೆಸರ್ ಕೇಳ್ತಾ ಇದ್ದಾರೆ, ನೋಡ್ಕೊಂಡು ಹಾಕಿ. ಗೊತ್ತಿಲ್ಲ ಅಂತಂದರೆ ಮನೇಲಾದರೂ ಅಣ್ಣ ತಮ್ಮ ಇದ್ದರೆ ಅವ್ರಿಗೆ ಕೇಳಿ ನೋಡಿ, ಅವ್ರಿಗೆ ಗೊತ್ತಿರುತ್ತೆ. ಮತ್ತು ರ್ಯಾಮು 4 GB ಅಥವಾ ಅದಕ್ಕಿಂತ ಜಾಸ್ತಿ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಹ್ಯಾವಿಂಗ್ ಅ ಸ್ಮಾರ್ಟ್ ಫೋನ್, ನಿಮ್ಮ ಹತ್ರ ಆ್ಯಂಡ್ರಾಯ್ಡ್ ಫೋನ್ ಇದೆಯಾ ಅಂತ. ಎಸ್ ಅಂದವ್ರಿಗೆ ರಿವರ್ಟ್ ಬರುತ್ತೆ, ಇಲ್ಲ ಅಂದವ್ರಿಗೆ ರಿವರ್ಟ್ ಬರೋದಿಲ್ಲ ಕಂಪನಿ ಕಡೆಯಿಂದ. ಓಕೆ, ಮತ್ತು ಇಂಟರ್ನೆಟ್ ಟೈಪ್ ಕೇಳ್ತಾ ಇದ್ದಾರೆ. ಬ್ರಾಡ್ಬ್ಯಾಂಡು, ಡೊಂಗಲು, ಮೊಬೈಲ್ ಹಾಟ್ಸ್ಪಾಟು, ಮತ್ತು ಏನಿದೆ ಅಂತ. ಇದೇ ಯಾವುದಾದ್ರೂ ಒಂದಿದ್ರೂ ಕೂಡ ಎಸ್ ಅಂತ ಹಾಕಿ. ಮತ್ತು ಹೆಡ್ಫೋನ್ ಕೇಳ್ತಾ ಇದ್ದಾರೆ ವಿತ್ ಅ ಮೈಕ್. ಸೊ ಇದು ಕೂಡ ಎಸ್ ಅಂತ ಹಾಕ್ಬೇಕು. ಎಸ್ ಅಂದವ್ರಿಗೆ ರಿವರ್ಟ್ ಬರುತ್ತೆ, ಇಲ್ಲ ಅಂದವ್ರಿಗೆ ರಿವರ್ಟ್ ಬರೋದಿಲ್ಲ. ಮೇ ಬಿ ಬಂದರೂ ಕೂಡ ಅವ್ರಿಗೆ ರಿಕ್ವೈರ್ಮೆಂಟ್ ಹೇಳ್ತಾರೆ ಹೆಡ್ಫೋನ್ ಬೇಕೇ ಬೇಕು ಅಂತ. ಸೊ ಅವಾಗಲೇ ನೀವು ತೊಗೋಬೇಕಾಗುತ್ತೆ. ಮತ್ತು ಲ್ಯಾಂಗ್ವೇಜು ಇಲ್ಲಿ ಹಿಂದಿ, ಇಂಗ್ಲೀಷು, ಓಕೆ, ತಮಿಳು, ತೆಲುಗು, ಬೆಂಗಾಲಿ, ಮಲಯಾಳಂ, ಅಸ್ಸಾಮಿ, ಪಂಜಾಬಿ, ಉಡಿಯಾ, ಮರಾಠಿ, ಗುಜರಾತಿ, ಕನ್ನಡ. ಸೊ ಇದರಲ್ಲಿ ಯಾವ್ದು ಬರುತ್ತೋ ನೋಡ್ಕೊಂಡು ಹಾಕಿ. ನಾನಿಲ್ಲಿ 3 ಭಾಷೆ ಹಾಕ್ತಾಯಿದ್ದೀನಿ. ಓಕೆ, ಹಿಂದಿ ಇಂಗ್ಲೀಷ್ ಕೂಡ ಹಾಕ್ತಾಯಿದ್ದೀನಿ. ಓಕೆ, ನಿಮ್ಗೆ ಯಾವ್ದು ಬರುತ್ತೆ ನೋಡ್ಕೊಂಡು ಹಾಕಿ. ಆ್ಯಂಡ್ ಸೋರ್ಸ್ ಆಫ್ ಗೆಟ್ಟಿಂಗ್ ದಿಸ್ ಅಪರ್ಚುನಿಟಿ, ನಿಮಗೆ ಹೇಗೆ ಗೊತ್ತಾಯಿತು ಅಂತ ನಾನು ಯೂಟ್ಯೂಬ್ ಅಂತ ಹಾಕ್ತೀನಿ. ನೀವು ಯೂಟ್ಯೂಬ್ ನೋಡ್ತಾ ಇದ್ದೀರಿ, ಸೊ ಯೂಟ್ಯೂಬಿಂದ ಹಾಕ್ಬೋದು. ಸೊ ನಂತರ ಡೂ ಯು ಹ್ಯಾವ್ ಅ ಪ್ರಿಯರ್ ಎಕ್ಸ್ಪೀರಿಯನ್ಸ್, ಎಲ್ಲರೂ ವೈಸ್ ಪ್ರೊಸೆಸಲ್ಲಿ ಎಲ್ಲಾದರೂ ಅಥವಾ BPOದಲ್ಲಿ ಎಲ್ಲಾದರೂ ಕೆಲಸ ಮಾಡಿದ್ದೀರಾ ಅಂತ. ಎಸ್ ಅಂದರೆ ಎಸ್ ಅಂತ ಹಾಕಿ, ನೋ ಅಂದರೆ ನೋ ಅಂತ ಹಾಕಿ ಸಬ್ಮಿಟ್ ಮಾಡಿ. ಓಕೆ, ಸೊ ಇಷ್ಟು ಹಾಕಿದರೆ ಸಾಕು. ನಾನು ಹೇಳಿರೋ ಕ್ವಶನ್ಸ್ಗಳಿಗೆ ನೀವೇನಾದರೂ ಅದೇ ರೀತಿ ಉತ್ತರ ಮಾಡಿದರೆ ರಿವರ್ಟ್ ಬರೋದಿಲ್ಲ ಕಂಪನಿಯಿಂದ. ಹೀಗಾಗಿ ಫಾರ್ಮ್ ತುಂಬುವಾಗ ತುಂಬ ಕೇರ್ಫುಲ್ಲಾಗಿ ನೋಡಿಕೊಂಡು ಫಾರ್ಮ್ನ ಫಿಲಪ್ ಮಾಡಿ. ಓಕೆ, ಸೊ ಇದಕ್ಕೆ ಸಂಪಟ್ಟಂತೆ ಮತ್ತೇನಾದರೂ ಡೌಟ್ ಇದೆಯಾ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಓಕೆ, ಸೊ ಕೊಟ್ಟಿರೋ ಇನ್ಫಾರ್ಮೇಷನ್ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನದಲ್ಲಿ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.